ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅರೆಹಳ್ಳಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರತಕ್ಕಂತ ತನ್ಮಯಿ ಬೀಡಾ ಸ್ಟಾಲ್ ನಲ್ಲಿ ಕಳ್ಳತನ ನಡೆದಿರತಕ್ಕಂಥದ್ದು. ಗಲ್ಲಾಪೆಟ್ಟಿಗೆಯನ್ನ ಒಡೆದು ನಗದು, ಹಣ ಹಾಗೂ ಅಂಗಡಿಯಲ್ಲಿದ್ದ ಇತರ ವಸ್ತುಗಳನ್ನ ಕಳ್ಳರು ಕಳವು ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಅಂಗಡಿ ಮಾಲೀಕರಾದ ವಿವೇಕ್ ಅವರ ಪ್ರತಿದಿನದಂತೆ ರಾತ್ರಿ ಅಂಗಡಿ ಮುಚ್ಚಿ ಮನೆಗೆ ತೆರಳಿದ್ರು. ಗುರುವಾರ ಬೆಳಿಗ್ಗೆ ಅಂಗಡಿ ತೆಗೆಯೋಕೆ ಬಂದ ವೇಳೆ ಬಾಗಿಲು ತೆರೆದಿತ್ತು. ಕೂಡಲೇ ಒಳ ಹೋಗಿ ನೋಡಿ ಗಲ್ಲಾಪೆಟ್ಟಿಗೆ ನೋಡಿದಾಗ ಅದು ಒಡೆದಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಬಳಿಕ ಪರಿಶೀಲಿಸಿದಾಗ ಗಲ್ಲಾಪೆಟ್ಟಿಗೆಯಲ್ಲಿದ್ದ ನಗದು, ಹಣ ಹಾಗೂ ಕೆಲವು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಕಾಣೆ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ತಕ್ಷಣ ಪೊಲೀಸರಿಗೆ ದೂರು ಸಲ್ಲಿಸಲಾಗಿದ್ದು, ಘಟನೆಯ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳೀಯ ವ್ಯಾಪಾರಿಗಳು ಮತ್ತೆ ಸಾರ್ವಜನಿಕರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಸ್ ನಿಲ್ದಾಣದಂತಹ ಜನನಿಬಿಡ ಪ್ರದೇಶದಲ್ಲೇ ಕಳ್ಳತನ ನಡೆದಿರ್ತಕ್ಕಂಥದ್ದು ವ್ಯಾಪಾರಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನ ಗುರಿಯಾಗಿಸಿಕೊಂಡು ಕಳ್ಳತನ ಘಟನೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ರಾತ್ರಿ ವೇಳೆಯಲ್ಲಿ ಪೊಲೀಸ್ ಗಸ್ತನ್ನ ಹೆಚ್ಚಿಸಬೇಕು ಅಂತ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಇನ್ನೂ ಮಾಹಿತಿ ತಿಳಿದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಂಜೆ ಟೈಮಲ್ಲಿ ಬೋಂಡ ಎಲ್ಲ ಹಾಕಿದ್ದೋಣ, ಈ ಥರ ಮಾಡಿ ಕಳ್ತನ ಮಾಡಿ ಅಣ್ಣ ಒಂದು ವಿಮಲ್ ಸೂಪರ್ ಎಲ್ಲ ಪ್ರತಿಯೊಂದು ಐಟಮ್ಸು ಕತ್ಕೊಂಡು ಹೋಗಿದಾರಣ್ಣ. ಸಿಗರೇಟ್ ಅದೆಲ್ಲವ ಈ ರೀತಿ ಮಾಡಿದ್ರೆ ಅಣ್ಣ ಹೆಂಗೆ ಅಣ್ಣ, ಇದು ಏನಾರು ಒಂದು ಪೊಲೀಸರು ಒಂದು ಸ್ವಲ್ಪ ನಮ್ಗೆ ಏನಾರ ಅವ್ರು ಕಳ್ತನ ಮಾಡೋದಕ್ಕೆ ಸ್ವಲ್ಪ ಏನಾರು ಸ್ವಲ್ಪ ನಮ್ಗೆ ಪರಿಹಾರ ಕೊಡಿಸೋ ಥರ ಮಾಡಿದ್ರು. ನಾನು ನಿನ್ನೆ 9 ಗಂಟೆ ತನಕ ಇದ್ವು. ನಾವು ಬೆಳಗ್ಗೆ ಒಂದು 5:45, 6 ಗಂಟೆಗೆ ಬಂದ್ವಿ ನಾನು. ಬಂದು ನೋಡಿದಾಗ ಬೀಗೆಲ್ಲ ಓಪನ್ ಇತ್ತು. ನಾನು ಯಾಕೆ ಹಿಂಗೆ ಓಪನ್ ಆದಾಗ ನೋಡಿದಾಗ ಇಲ್ಲೆಲ್ಲ ಒಳಗೆಲ್ಲ ಕುರ್ಚಿ ಗಿರ್ಚದೆಲ್ಲ ಒಡೆದೋಗಿತ್ತು, ಗಲ್ಲಾಪೆಟ್ಟಿಗೆಲ್ಲ ಒಡೆದೋಗಿತ್ತು, ಎಲ್ಲ ದುಡ್ಡದೆಲ್ಲ ತೊಗೊಂಡೋಗಿದೆ. ವಿಮಲು, ಸೂಪರು, ಶಿಕಾರು, ಮತ್ತು ಸಿಗರೇಟ್ಗಳು, ಬೀಡಿಗಳು ಎಲ್ಲ ಪ್ರತಿಯೊಂದು ಐಟಮ್ಸ್ನು ಕಳ್ತನ ಮಾಡಿ ತೊಗೊಂಡೋಗಿದ್ದೆ. ಪಕ್ಕದ ಅಂಗಡಿ ಮಾಡಿದ್ರೆ ಬರೀ ಬೀಗ ಅಷ್ಟೇ ಹೊಡೆದಿದ್ದಾರೆ. ಕುರ್ಚಿ ಗಿರ್ಚಿ ಇದೆಲ್ಲ ಒಡ್ದಾಕಿರೋದಣ್ಣ. ಆಮೇಲೆ ಕ್ಯಾಶ್ ತಗೊಂಡು ಎಲ್ಲ ಒಡ್ದಾಕಿರೋದು. ನಾನು ಮಾತಾಡಿದ್ದೆ